ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಟನ್ ಅಂತ ಹೊಡೀರಿ. ಸೊ ತಡ ಮಾಡೋದು ಬೇಡ, ವೀಡಿಯೋ ಶುರು ಮಾಡೋಣ. ಸೊ ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಚೇಂಜಸ್ ಆಗೋದಂತೂ ಪಕ್ಕ. ಯಾಕಂದರೆ ಹೋದ ಸಲ ನೋಡಿದ್ರಿ ನೀವು, 3 ವಿಕೆಟ್ ಹೋದ್ಮೇಲೆ ಅಂತ ಆಡೋ ಪ್ಲೇಯರ್ ಯಾರೂ ಎದ್ದಿಲ್ಲ. ಸೊ ಹಾಗಾಗಿ ಈಗ ಇಂಡಿಯಾದ 5 ಜನ ಬಿಟ್ಟರೆ ಆಮೇಲೆ ನಾವು ಗೆದ್ದೋದು ಎಷ್ಟು ರನ್ ಇದ್ರೂ ಸೋಲೋದಂತೂ ಕನ್ಫರ್ಮ್ ಆಗಿಬಿಟ್ಟಿದೆ. ಸೊ ಪ್ಲೇಯಿಂಗ್ 11 ಯಾವ ಥರ ಅಂದರೆ ಶಿವಮ್ ದೂಬೆ ಅವರು ಪ್ಲೇಯಿಂಗ್ 11 ಕನ್ಫರ್ಮ್ ಆಗಿ ಬಂದೇ ಬರ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಅವ್ರನ್ನ ಹೋದ ಸಲ ಸ್ಕ್ವಾಡಲ್ಲಿ ಇದ್ದರು, ಬಂದ ತಕ್ಷಣ ಪ್ಲೇಯಿಂಗ್ 11 ಆಡ್ಸೋಕ್ಕಾಗಲ್ಲ. ಸೊ ಹಂಗಾಗಿ ಜೂರೆಲ್ನ ಆಡಿಸಿದ್ರು. ಸೊ ಹಂಗಾಗಿ ಈಗ ನೆಕ್ಸ್ಟ್ ಇವತ್ತು ಮಾತ್ರ ಇವಾಗ ಆಡೋ ಮ್ಯಾಚ್ ಪ್ಲೇಯಿಂಗ್ 11 ಇದ್ದೇ ಇರ್ತಾರೆ. ಎರಡನೇದು ಯಾರಪ್ಪ ಅಂದರೆ ರಮನ್‌ದೀಪ್ ಸಿಂಗ್ ಅವರು. ಯಾಕಂದರೆ ಅವರು ಸೌತ್ ಆಫ್ರಿಕಾ ಸೀರೀಸ್ ಮೇಲೆ ಅವರು ಒಂದೇ ಒಂದು ಪ್ಲೇಯಿಂಗ್ ಮ್ಯಾಚಸ್ ಆಡಿದ್ದು, ಅದರಲ್ಲಿ ಕೂಡ ಫಸ್ಟ್ ಬಾಲ್ಗೆ 6 ಹೊಡಿತಾರೆ. ಸೊ ಅವರು ಈ ಪ್ಲೇಯಿಂಗ್ 11 ಇವತ್ತು ಇರ್ಬೋದು. ಆಮೇಲೆ ಇರೋ ಚಾನ್ಸಸ್ ಎಲ್ಲ ಇದೆ. ಆಮೇಲೆ 2 ಚೇಂಜಸ್ ಆಯಿತು. ಈ ಮೂರನೇ ಚೇಂಜಸ್ ಯಾವುದಪ್ಪ ಅಂದರೆ ಮೊಹಮ್ಮದ್ ಶಮಿ, ಇಂಡಿಯಾ ಕೋಚ್ ಅವರು ಹೇಳಿದ್ದಾರೆ ಏನಂತ. ಸೊ ಇವರು ಫಿಟ್ ಇದ್ದಾರೆ ಅಂತಂದೇಳಿ ಅವ್ರು ಹೇಳಿದ್ದಾರೆ. ಸೊ ಈ ಥರ್ಡ್ ಮ್ಯಾಚ್ ಅವ್ರನ್ನ ಆಡಿಸ್ಬೋದು, ಅದರಲ್ಲೇನು ಯಾವುದೇ ಡೌಟ್ ಇಲ್ಲ. ಸೊ ಇನ್ನು ಯಾರ್ಯಾರಪ್ಪ ಅಂದರೆ ಮೊಹಮ್ಮದ್ ಶಮಿ, ಶಿವಮ್ ದುಬೆ, ರಮನ್‌ದೀಪ್ ಸಿಂಗ್. ಔಟ್ ಯಾರ್ಯಾರಪ್ಪ ಅಂದರೆ ವಾಷಿಂಗ್ಟನ್ ಸುಂದರ್, ಜುರೆಲ್, ಆಮೇಲೆ ರವಿ ಬಿಷೋನಿ.